ನಮಸ್ಕಾರ ಸ್ನೇಹಿತರೆ, ಕನ್ನಡ ಕಾಮಿಕ್ ಬುಕ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ವಾಟ್ ಇಫ್ ಸೀಸನ್ 3ನ ಒಂದು ಮೊಟ್ಟೆಯ ಕಥೆಯನ್ನು ನಿಮ್ಗೆ ಹೇಳ್ತಾ ಇದ್ದೀವಿ. ಒಂದು ವೇಳೆ ರಾಜಬಿ ಶೆಟ್ಟಿ ಅವರೇನಾದರೂ ಒಂದು ಮೊಟ್ಟೆ ಕತೆ ಪಾರ್ಟ್ 2 ಮಾಡಬೇಕು ಅಂತ ಅನ್ಕೊಂಡ್ರು ಕೂಡ ಅವ್ರ ಕನಸಲ್ಲೂ ಕೂಡ ಇಂಥ ವರ್ಸ್ಟ್ ಸ್ಟೋರಿ ರೈಟಿಂಗ್ ಮಾಡಲ್ಲ. ಸೀರಿಯಸ್ಲಿ ಈ ರೇಂಜ್ಗೆ ಕ್ರಿಂಜ. ಇವತ್ತೆಲ್ಲ ನಾವು ಕ್ರಿಂಜ್ ವಿಡಿಯೋಗಳನ್ನು ನೋಡಬೇಕು ಅಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾ ಓಪನ್ ಮಾಡಬೇಕು. ಅವೆಲ್ಲ ಏನು ಮಾಡೋಕ್ಕೆ ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ನ ಓಪನ್ ಮಾಡಿ ನಾವೇ ಕೊಡ್ತೀವಿ ಅನ್ನೋ ಥರ ಇತ್ತು ಈ ಎಪಿಸೋಡು. ಓಕೆ, ಕತೆ ಶುರು ಮಾಡೋಣ. ಈ ಎಪಿಸೋಡು ಆ್ಯಕ್ಚುಲಿ ಸೀಸನ್ ಫಸ್ಟ್ನಲ್ಲಿ ಬಂದಂಥ ವಾಟ್ ಇಫ್ ಥೋರ್ ವೇರ್ ಆ್ಯನ್ ಓನ್ಲಿ ಚೈಲ್ಡ್. ಈ ಎಪಿಸೋಡ್ನ ಒಂದು ಸ್ಪಿನ್ ಆಫ್ ಎಪಿಸೋಡು. ಆ ಎಪಿಸೋಡ್ನಲ್ಲಿ ಏನಾಗಿತ್ತಪ್ಪ ಅಂತ ಹೇಳಿದ್ರೆ, ಥೋರ್ ಚೈಲ್ಡ್ ಥರ ಆಡ್ಕೊಂಡ್ಬಿಟ್ಟು 9 ರಿಯಲಮ್ನಲ್ಲಿ ಇರುವಂಥ ಅವನ ಫ್ರೆಂಡ್ಸ್ಗಳನ್ನೆಲ್ಲ ಭೂಮಿ ಮೇಲೆ ಕರ್ಕೊಂಬಂದ್ಬಿಟ್ಟು ಪಾರ್ಟಿ ಮಾಡ್ತಾ ಇರ್ತಾನೆ. ಹಂಗಾಗಿ ಇಂಟರ್ ಗ್ಯಾಲಾಕ್ಟಿಕ್ ಬೀಯಿಂಗ್ಗಳು ಇಲ್ಲಿ ಒಂದಕ್ಕೊಂದು ಪರಿಚಯ ಆಗೋದು, ಫ್ರೆಂಡ್ ಆಗೋದು, ಈ ಥರ ಎಲ್ಲ ಆಗಿರ್ತವೆ. ಅದೇ ಟೈಮಲ್ಲಿ ಹೋವರ್ಡ್ ದಿ ಡಕ್ ಮತ್ತು ಡಾರ್ಸಿ ಇಬ್ರು ಪರಿಚಯ ಆಗಿರ್ತಾರೆ. ಥೋರ್ನ ಈ ಪಾರ್ಟಿನ ಅಟೆಂಡ್ ಮಾಡಿರ್ತಾರೆ. ಅದೇ ಟೈಮಲ್ಲಿ ಇಬ್ರಿಗೂ ಲವ್ ಕ್ರಿಯೇಟ್ ಆಗೋಗ್ಬಿಟ್ಟಿರುತ್ತೆ. ಇನ್ನು ಥೋರ್ನ ಈ ಪಾರ್ಟಿ ಮುಗಿದ್ಮೇಲೆ ಅವ್ರವ್ರ ಪ್ಲಾನೆಟ್ಗೆ ಅವರು ವಾಪಸ್ ಹೋಗ್ಬಿಡ್ತಾರೆ. ಆದರೆ ಹೋವರ್ಡ್ ದಿ ಡಕ್ ಹೋಗಲ್ಲ. ಇಲ್ಲೇ ಡಾರ್ಸಿನ ಮದುವೆ ಆಗ್ಬಿಟ್ಟು ಇಬ್ಬರು ಸಂಸಾರ ಮಾಡೋದಕ್ಕೆ ಶುರು ಮಾಡ್ತಾರೆ. ನಿಮ್ಗೆ ಈ ಗಾದೆ ಗೊತ್ತಾ, ಕೇಡ್ಗಾಲಕ್ಕೆ ನಾಯಿ ಮೊಟ್ಟೆ ಇಕ್ಕಿತ್ತು ಅಂತ? ಆದರೆ ಇಲ್ಲಿ ಡಾರ್ಸಿ ಮೊಟ್ಟೆ ಇಟ್ಲೋ ಅಥವಾ ಡಕ್ ಮೊಟ್ಟೆ ಇಡ್ತೋ ಗೊತ್ತಿಲ್ಲ, ಬಟ್ ಒಳ್ಳೆ ಕಾಲಕ್ಕಂತೂ ಇಟ್ಟಿದೆ. ಆ ಕಾಲ ಎಂಥದ್ದು ಅಂತಂತೇಳಿ ನಿಮಗೆ ಮುಂದೆ ಹೇಳ್ತೀನಿ. ಆದರೆ ಆ ಮೊಟ್ಟೆ ಹ್ಯಾಚಿಂಗ್ ಆಗ್ಬಿಟ್ಟು ಪಾಪು ಆಚೆ ಬರಬೇಕು. ಸಾಮಾನ್ಯವಾಗಿ ಪಕ್ಷಿಗಳೆಲ್ಲ ಕಾವು ಕೊಟ್ಬಿಟ್ಟು ಮರಿ ಮಾಡ್ತವೆ. ಅದೇ ಫಾರ್ಮಲ್ಲಿ ಈ ಪ್ರೋಸೆಸ್ಸನ್ನು ಹ್ಯಾಚಿಂಗ್ ಅಂತ ಹೇಳ್ಬಿಟ್ಟು ಕರೀತಾರೆ. ಆದರೆ ಈ ಮಗುಗೆ ಹ್ಯಾಚಿಂಗು ಬೇರೆ ಥರನೇ ಆಗಬೇಕಾಗಿರುತ್ತೆ. ಅದು ಹೆಂಗಪ್ಪ ಅಂತ ಹೇಳಿದ್ರೆ ಒಂದು ಹಾಡ್ ಮೂಲಕ. ಐ ವಾಸ್ ಮೇಡ್ ಫಾರ್ ಲವ್ ಇನ್ ಯು ಬೇಬಿ. ಈ ಹಾಡನ್ನು 80 ಸಾರಿ ಆಡಿದಾಗ ಆ ಮೊಟ್ಟೆ ಹ್ಯಾಚಿಂಗ್ ಆಗಿಬಿಟ್ಟು ಮಗು ಆಚೆ ಬರುತ್ತೆ. ಅದಕ್ಕೆ ಇವರಿಬ್ಬರು ಸೇರ್ಕೊಂಡ್ಬಿಟ್ಟು ಪದೇ ಪದೇ ವಾರ್ಡನ್ನು ಹೇಳ್ಬಿಟ್ಟು ನೈಬರ್ಸ್ಗಳಿಗೆ ಟಾರ್ಚರ್ ಕೊಡ್ತಾ ಇರ್ತಾರೆ. ಹಂಗೂ ಹಿಂಗೂ 79 ಟೈಮ್ಸ್ ಆಡ್ಬಿಟ್ಟು ಅದನ್ನು ಕಂಪ್ಲೀಟ್ ಮಾಡಿರ್ತಾರೆ. ಹಿಂಗಿರ್ಬೇಕಾದ್ರೆ ಸಡನ್ನಾಗಿ ಗ್ರ್ಯಾಂಡ್ ಮಾಸ್ಟರ್ ಕಡೆಯಿಂದ ಒಂದು ಆಫರ್ ಬರುತ್ತೆ. ಆನ್ ಮಾಡ್ತಾರಂತ ಗ್ರ್ಯಾಂಡ್ ಪಾರ್ಟಿನ ಅಟೆಂಡ್ ಆಗೋದಕ್ಕೆ. ಸರಿ, ಇವರು ಹೋಗೋಣ ಅಂತ ಹೇಳ್ಬಿಟ್ಟು ಸಕಾರ್ ಪ್ಲಾನೆಟ್ಗೆ ಹೋಗ್ತಾರೆ. ಅಲ್ಲಿಗೆ ಹೋದ್ಮೇಲೆ ಗ್ರ್ಯಾಂಡ್ ಮಾಸ್ಟರ್ ಅವ್ರನ್ನ ವೆಲ್ಕಮ್ ಮಾಡಿಬಿಟ್ಟು ಡಿನ್ನರ್ಗೆ ಅಂತೇಳಿ ಕರ್ಕೊಂಡು ಹೋಗ್ತಾನೆ. ಅವಾಗಲೇ ಅವ್ರಿಗೆ ಗೊತ್ತಾಗುತ್ತೆ ಅವನು ಇವರಿಬ್ರು ಕರೆಸಿರೋದು ಆ ಮೊಟ್ಟೆಗೋಸ್ಕರ. ಆ ಮೊಟ್ಟೆನ ಒಡೆದು ಆಮ್ಲೆಟ್ ಮಾಡ್ಕೊಂಡು ತಿನ್ನೋದಕ್ಕೆ. ಅದನ್ನ ಇನ್ನೇನು ಒಡೆದ್ಬಿಟ್ಟು ಬೆಂಕಿಗೆ ಹಾಕಬೇಕು. ಅಷ್ಟೊತ್ತಿಗೆ ಅಲ್ಲಿಗೆ ಯಾಂಡು ಬಂದ್ಬಿಟ್ಟು ಆ ಮೊಟ್ಟೆ ಕಿತ್ಕೊಳ್ತಾನೆ. ಅಲ್ಲಿಂದ ಪರಾರಿಯಾಗಿ ಅವನ ಸ್ಪೇಸ್ ಶಿಪ್ ಹತ್ಕೊಂಡ್ಬಿಟ್ಟು ಎಸ್ಕೇಪ್ ಆಗ್ತಾನೆ. ಅವನನ್ನ ಗ್ರ್ಯಾಂಡ್ ಮಾಸ್ಟರ್ ಸ್ಪೇಸ್ ಶಿಪ್ನಲ್ಲಿ ಡಾರ್ಸಿ ಮತ್ತು ಡಕ್ ಫಾಲೋ ಮಾಡ್ಕೊಂಡು ಹೋದ್ರೂ ಕೂಡ ಜಂಪ್ ಪಾಯಿಂಟಿಂದ ಅವನು ಮಿಸ್ ಆಗಿ ಹೋಗ್ಬಿಡ್ತಾನೆ. ಇವಾಗ ಹೆಂಗೆ ಹುಡ್ಕೋದಪ್ಪ ಆ ಮೊಟ್ಟೆನ ಅಂತೇಳ್ಬಿಟ್ಟು ಇವರಿಬ್ರು ತಲೆ ಕೆಡಿಸ್ಕೊಂಡು ಶೀಲ್ಡನ್ನ ಕಾಂಟ್ಯಾಕ್ಟ್ ಮಾಡಿ ನಿಕ್ ಫ್ಯೂರಿ ಜೊತೆ ಮಾತಾಡ್ತಾರೆ. ನಮ್ಮ ಮೊಟ್ಟೆ ಕಳೆದೋಗಿದೆ, ಅದನ್ನು ಹುಡುಕೊಡಿ ಅಂತ. ಆದರೆ ಅವನು ವಾಪಸ್ ತಿರುಗಿಸಿ ಇವರಿಗೆ ಬೈದ್ಬಿಡ್ತಾನೆ. ಫಸ್ಟ್ ಆಫ್ ಆಲ್ ನೀವು ಆ ಮೊಟ್ಟೆ ಇಟ್ಕೊಂಡಿರೋದೇ ತಪ್ಪು. ಯಾಕಂದರೆ ಅದು ಕಾಸ್ಮಿಕ್ ಕನ್ವರ್ಜೆನ್ಸ್ ಟೈಮ್ನಲ್ಲಿ ಹುಟ್ಟಿರೋಂಥ ಮೊಟ್ಟೆ. ಅಂದರೆ ಎಲ್ಲ ಪ್ಲಾನೆಟ್ಗಳು ಕೂಡ ಒಂದೇ ಸರಿ ಅಲೈನ್ಮೆಂಟ್ ಆದಾಗ ಒಂದು ಕಾಸ್ಮಿಕ್ ಎನರ್ಜಿ ಕ್ರಿಯೇಟ್ ಆಗಿರುತ್ತೆ. ಆ ಟೈಮಲ್ಲಿ ಹುಟ್ಟಿದವ್ರಿಗೆ ಸಿಕ್ಕಾಪಟ್ಟೆ ಪವರ್ ಇರುತ್ತಂತೆ. ಈ ಮೊಟ್ಟೆನೂ ಅಂಥದ್ದೇ ಟೈಮಲ್ಲಿ ಕ್ರಿಯೇಟ್ ಆಗಿರೋದು. ಹಂಗಾಗಿ ಅದನ್ನು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ಸೊ ಆ ಉದ್ದೇಶದಿಂದ ನಿಕ್ ಫ್ಯೂರಿ ಮತ್ತು ಫಿಲ್ ಕಾಲ್ಸನ್ ಆಗಿರ್ಬೋದು ಅಥವಾ ಎಂಟೈರ್ ಶೀಲ್ಡ್ ಆ ಮೊಟ್ಟೆನ ಒಂದು ಆರ್ಟಿಫ್ಯಾಕ್ಟ್ ಥರ ನೋಡ್ತಾ ಇರುತ್ತೆ. ಅವಾಗ ಫಿಲ್ ಕಾಲ್ಸನ್ನು ಫ್ಯೂರಿ ಹತ್ರ ಗುಸ್ಗುಸ ಪಿಸ್ ಅಂತೇಳ್ಬಿಟ್ಟು ಮಾತಾಡ್ತಾನೆ. ಅದೇನು ಅಂತಂತೇಳ್ಬಿಟ್ಟು ಹೋವರ್ಡ್ ಡಾಕ್ ಕದ್ದು ಕೇಳಿಸ್ಕೊಳ್ತಾನೆ. ಇದರಿಂದ ಅವ್ರಿಗೆ ಗೊತ್ತಾಗೋದೇನಪ್ಪ ಅಂತಂತೇಳಿದ್ರೆ, ರ್ಯಾವೇಜರ್ ಶಿಪ್ಪು ಕಲೆಕ್ಟರ್ನ ಮೀಟ್ ಮಾಡೋದಕ್ಕೆ ಹೋಗ್ತಾ ಇದೆ. ಅವನೇನಾದರೂ ಆ ಮೊಟ್ಟೆನ ಕಲೆಕ್ಟರ್ಗೆ ಮಾರ್ಬಿಡ್ಬೋದು ಅಂತ. ಎಸ್, ಹೌದು, ಹಂಗನ್ಕೊಂಬಿಟ್ಟೆ ಯಾಂಡೂನು ಅಲ್ಲಿಗೆ ಹೋಗ್ತಾನೆ. ಆದರೆ ಅಲ್ಲಿ ಕೈಸಿಲಿಸ್ ಆ ಜಾಗದ ಮೇಲೆ ಅಟ್ಯಾಕ್ ಮಾಡಿ ಕಲೆಕ್ಟರ್ನ ಮಿರ್ರರ್ ಡೈಮೆನ್ಷನ್ ಒಳಗಡೆ ಕೂಡಾಕಿರ್ತಾನೆ. ಈಗ ನೋವೇರನ್ನ ಕೈಸಿಲಿಯಸ್ಸೇ ಆಳ್ವಿಕೆ ಮಾಡ್ತಾ ಇರ್ತಾನೆ. ಅವನು ಮೊದಲೇ ಮಹಾ ಮಾಟಗಾರ. ಯಾಂಡು ಮೇಲೆ ಮಾಟ ಮಾಡಿ ಅವನನ್ನು ನೆಗದ್ ಬಿದ್ದು ನೆಲ್ಲಿಕಾಯಿ ಆಗೋ ಥರ ಮಾಡಿಬಿಟ್ಟು ಮೊಟ್ಟೆ ಕಿತ್ಕೊಳ್ತಾನೆ. ಮತ್ತು ಆ ಮೊಟ್ಟೆನೂ ಕೂಡ ಅವನ ಮಾಟಕ್ಕೋಸ್ಕರ ಬಳಸ್ಕೊಳ್ತಾನೆ. ಅಷ್ಟೊತ್ತಿಗಾಗಲೇ ಆ ಜಾಗಕ್ಕೆ ಡಾರ್ಸಿ ಮತ್ತು ಡಕ್ ಇಬ್ಬರೂ ಬಂದಿರ್ತಾರೆ. ಇಲ್ಲಿ ಕೈಸಿಲಿಯಸ್ಸು ಮತ್ತು ಅವನ ಚೇಲಾಗಳೆಲ್ಲ ಸೇರ್ಕೊಂಡ್ಬಿಟ್ಟು ಅವ್ರ ಮಾಟ ಮಂತ್ರ ಎಲ್ಲ ಶುರು ಮಾಡಿ ಡೊರೆಮ್ಯಾಮೋನ ಸಮನ್ಸ್ ಮಾಡಿ ಮೊಟ್ಟೆ ಒಳಗಡೆ ಇರೋ ಬೇಬಿ ಬಾಡಿನ ಡೊರೆಮ್ಯಾಮೋಗೆ ಕೊಡಬೇಕು ಅಂತ ಮಾಡಿರ್ತಾನೆ. ಹಂಗಾಗಿ ಡೊರೆಮ್ಯಾಮೋಗೆ ಇಲ್ಲೊಂದು ಫಿಸಿಕಲ್ ಶೇಪ್ ಸಿಕ್ಕುತ್ತೆ ಅಂತ. ಇದನ್ನೆಲ್ಲ ನೋಡ್ಬಿಟ್ಟು ಡಕ್ ಮತ್ತು ಡಾರ್ಸಿ ತುಂಬ ಗಾಬರಿ ಆಗೋಗ್ಬಿಟ್ಟಿರ್ತಾರೆ. ಆದರೆ ಅಷ್ಟೊತ್ತಿಗೆ ನಿಕ್ ಫ್ಯೂರಿ ಮತ್ತು ಶೀಲ್ಡ್ ಏಜೆಂಟ್ಗಳೆಲ್ಲ ಬಂದ್ಬಿಟ್ಟು ಅಲ್ಲಿಗೆ ಅಟ್ಯಾಕ್ ಮಾಡಿಬಿಟ್ಟು ಆ ಮೊಟ್ಟೆ ಕಿತ್ಕೊಳ್ಳೋದಕ್ಕಂತೇಳಿ ನೋಡ್ತಾರೆ. ಅವಾಗ ಶೀಲ್ಡ್ ಏಜೆಂಟ್ಸ್ಗಳಿಗೂ ಕೈಸಿಲಿಯಸ್ ಟೀಮ್ಗೂ ಕೂಡ ಗಲಾಟೆ ಆಗ್ತಾ ಇರುತ್ತೆ. ಈ ಗ್ಯಾಪಲ್ಲೇ ಡಾರ್ಸಿ ಮತ್ತು ಡಕ್ ಆ ಮೊಟ್ಟೆ ಕಿತ್ಕೊಂಡ್ಬಿಟ್ಟು ಅಲ್ಲಿಂದ ಪರಾರಿ ಆಗ್ತಾರೆ. ಇವಾಗ ಇವರಿಬ್ರಿಗೂ ಒಂದು ದೊಡ್ಡ ತಲೆನೋವು ಆಗೋಗ್ಬಿಟ್ಟಿರುತ್ತೆ. ಎಲ್ಲಿ ಹೋದ್ರೂ ಕೂಡ ಆ ಮೊಟ್ಟೆಗೆ ಅಂದರೆ ಆ ಪಾಪುಗೆ ಅಪಾಯ ತಪ್ಪಿದ್ದಲ್ಲ. ಯಾವ ಜಾಗಕ್ಕೆ ಹೋದ್ರೆ ಸೇಫು, ಯಾವ ಗ್ರಹಕ್ಕೆ ಹೋದ್ರೆ ಸೇಫು ಅಂತೇಳ್ಬಿಟ್ಟು ಹುಡುಕಾಡ್ತಿರುವಾಗ ಅವ್ರಿಗೆ ನೆನಪಾಗೋದೆ ಜೋತನ್ಹೈಮ್. ಅಲ್ಲಿ ಫ್ರಾಸ್ಟ್ ಜಾಯಿಂಟ್ ಲೋಕಿ ಇರ್ತಾನೆ. ಅವನು ಒಂದು ವೆಕೇಷನಲ್ ಹೋಟೆಲ್ ಬಿಸ್ನೆಸ್ಸನ್ನು ಶುರು ಮಾಡಿರ್ತಾನೆ. ಅದು ಅಲ್ಲದೆ ಇವರಿಬ್ರು ಬಂದ್ಬಿಟ್ಟು ಇವ್ರಿಗಾಗಿರೋ ಕಷ್ಟನ ಹೇಳ್ಕೊಳ್ತಾರೆ. ಅದಕ್ಕೆ ಲೋಕಿನೂ ಸಮಾಧಾನ ಮಾಡಿ ನಾನು ನಿಮಗೆ ಪ್ರೊಟೆಕ್ಷನ್ ಕೊಡ್ತೀನಿ ಬನ್ನಿ ಅಂತೇಳ್ಬಿಟ್ಟು ಕರ್ಕೊಂಡು ಹೋಗ್ತಾನೆ. ಆದರೆ ಅವರಪ್ಪ ಲೂಫಿಗೆ ಈ ಮೊಟ್ಟೆ ಬಗ್ಗೆ ಗೊತ್ತಿರುತ್ತೆ. ಈ ಮೊಟ್ಟೆ ತುಂಬ ಸ್ಪೆಷಲ್ಲು ಮತ್ತು ತುಂಬ ಪವರ್ಫುಲ್ಲು. ಇದರಿಂದ ನಮ್ಮ ಜೋತನ್ಹೈಮ್ಗೆ ಪುನರ್ವೈಭವ ತರಬಹುದು ಅಂತೇಳಿ ಪ್ಲ್ಯಾನ್ ಹಾಕಿರ್ತಾನೆ. ಆದರೆ ಅಷ್ಟೊತ್ತಿಗೆ ಶೀಲ್ಡ್ ನೋ ಬಾಡಿ ಮೂವ್ ಅಂತೇಳ್ಬಿಟ್ಟು ನಿಕ್ ಫ್ಯೂರಿ ಎಂಟ್ರಿ ಕೊಟ್ಬಿಡ್ತಾನೆ. ಒಂಥರ ಹಳೆ ಲೈವ್ ಆ್ಯಕ್ಷನ್ ಸಿನಿಮಾಗಳಲ್ಲಿ FBI ನವ್ರು ಎಂಟ್ರಿ ಕೊಡ್ತಿರ್ತಾರಲ್ಲ ಆ ಥರ.
ಇನ್ನು ಅದೇ ಟೈಮ್ಗೆ ಝೆಯೂಸ್ ಎಂಟ್ರಿ ಕೊಟ್ಬಿಡ್ತಾನೆ. ನಕ್ಷತ್ರಗಳ ಶಕ್ತಿಯಲ್ಲಿ ಹುಟ್ಟಿರೋ ಮೊಟ್ಟೆ ಎಲ್ಲಿದೆ, ನನಗದು ಬೇಕು ಅಂತಂತೇಳಿ. ಇದನ್ನೆಲ್ಲ ನೋಡಿ ಡಾರ್ಸಿ ಮತ್ತು ಡಕ್ ಕಂಗಾಲಾಗಿ ಹೋಗ್ಬಿಟ್ಟಿರ್ತಾರೆ. ಹಂಗಾಗಿ ಇಲ್ಲಿಂದ ತಪ್ಪಿಸ್ಕೊಂಡು ಓಡೋಗ್ಬೇಕು ಅಂತಂತೇಳಿ ಆ ಮೊಟ್ಟೆ ಹಿಡ್ಕೊಂಡು ಓಡೋಗ್ತಾ ಇರ್ತಾರೆ. ಇನ್ನೂ ಅದೇ ಜಾಗಕ್ಕೆ ಮ್ಯಾಲಕೆತ್ ಕೂಡ ಬಂದ್ಬಿಡ್ತಾನೆ. ಈ ಮೊಟ್ಟೆ ಕಾಸ್ಮಿಕ್ ಕನ್ವರ್ಜೆನ್ಸಿಂದ ಹುಟ್ಟಿರೋದು, ಇದಕ್ಕೆ ಅಪಾರವಾದ ಶಕ್ತಿ ಇದೆ, ಇದರಿಂದ ನಾನು ನೈಂದ್ರಿಲಿಮನ್ನು ಒಟ್ಟಿಗೆ ಕತ್ಲೆಯಲ್ಲಿ ಮುಳುಗ್ಸಾಕೋಗ್ಬಿಡ್ತೀನಿ ಅಂತ. ಅವಾಗ ಕೈಸೀಲಿಯಸ್ ಬಂದ್ಬಿಟ್ಟು ಆ ಕಾಂಟ್ರಾಕ್ಟನ್ನು ನಾನು ತಗೊಂಡಿದ್ದೀನಿ ಹೋಗಲೆ ಅಂತಂತೇಳ್ಬಿಟ್ಟು ಇಬ್ಬರ ನಡುವೆ ಜಗಳ ಆಗೋಗ್ಬಿಡುತ್ತೆ. ಇದ್ರ ಜೊತೆ ಮೊಟ್ಟೆ ಹುಡ್ಕೊಂಡ್ಬಿಟ್ಟು ಆಮ್ಲೆಟ್ ಮಾಡ್ಕೊಂಡು ತಿನ್ನಲೇಬೇಕು ಅಂತಂತೇಳ್ಬಿಟ್ಟು ಗ್ರ್ಯಾಂಡ್ ಮಾಸ್ಟರ್ ಕೂಡ ಎಂಟ್ರಿ ಕೊಟ್ಬಿಡ್ತಾನೆ. ಸಡನ್ ಆಗಿ ಡಕ್ ಮತ್ತು ಡಾರ್ಸಿ ಮುಂದೆ ಬ್ಲ್ಯಾಕ್ ಆರ್ಡರ್ ಟೀಮ್ ಬಂದ್ಬಿಡುತ್ತೆ. ಆದರೆ ಅವ್ರು ಬಂದಿದ್ದ ಉದ್ದೇಶ ನೋಡಿದರೆ ಇಲ್ಲಿ ಅಪಾರವಾದ ಜನಸಂಖ್ಯೆ ಇದೆ, ಹಾಫ್ ಆಫ್ ದಿ ಪೀಪಲ್ನ ಡೆಸ್ಟ್ರಾಯ್ ಮಾಡಿಬಿಡ್ಬೇಕು ಅಂತ. ಆದರೆ ಡಕ್ ಮಾತ್ರ ಈ ಮ್ಯಾಜಿಕಲ್ ಮೊಟ್ಟೆಗೋಸ್ಕರನೇ ಅವ್ರು ಬಂದಿರೋದು ಅಂತ ತಿಳ್ಕೊಂಡ್ಬಿಡ್ತಾನೆ. ಇದು ಎಬೋನಿಮೋಗೂ ಗೊತ್ತಾಗೋಗ್ಬಿಟ್ಟು ಅವ್ನು ಥ್ಯಾನೋಸನ್ನು ಕರಿತಾನೆ. ಥ್ಯಾನೋಸು ಖುಷಿಯಿಂದ ಸ್ಟೋನ್ ಸಿಕ್ತು ಅಂತಂತ ಬಂದರೆ ಎಬೋನಿಮೋ ಮೊಟ್ಟೆ ವಿಚಾರ ಮಾತಾಡ್ತಾನೆ. ಅದಕ್ಕೆ ಮ್ಯಾಜಿಕ್ ಪವರ್ ಇದೆ ಅಂತಂತ ಹೇಳಿ ಗೊತ್ತಾದಾಗ ಪರವಾಗಿಲ್ಲ ಕಿತ್ಕೊಳ್ಳಿ ಅದನ್ನ ಅಂತಂತ ಹೇಳ್ಬಿಟ್ಟು ಅವನು ಕೂಡ ಇವರಿಂದೆ ಬಿದ್ದುಬಿಡ್ತಾನೆ. ಒಟ್ಟಲ್ಲಿ ಇರೋ ಬರೋ ವಿಲನ್ಗಳೆಲ್ಲ ಸೇರ್ಕೊಂಬಿಟ್ಟು ಒಬ್ರಿಗೊಬ್ರು ಹೊಡೆದಾಡ್ಕೊಂಡು ದಾಂಧಲೆ ಮಾಡ್ತಾ ಇರ್ತಾರೆ. ಆ ಮೊಟ್ಟೆ ನನಗೆ ಬೇಕು ಅಂತಂತೇಳಿ. ಹಿಂಗಾಗಿ ಆ ಜಾಗ ಕೆಟ್ಟ ಕೇವಸಿಂದ ತುಂಬೋಗ್ಬಿಟ್ಟಿರುತ್ತೆ. ಆದರೆ ಇವ್ರು ಸಪೋರ್ಟಿಗಿದ್ದಿದ್ದು ಲೋಕಿ ಮಾತ್ರ. ಆದ್ರೂ ಅವರಿಬ್ಬರಿಗೂ ತಪ್ಪಿಸ್ಕೊಂಡು ಹೋಗಿ ಸುಸ್ತಾಗಿ ಹೋಗ್ಬಿಡುತ್ತೆ. ಇನ್ನೇನು ಮಾಡೋಕ್ಕಾಗಲ್ಲ, ಈ ಮೊಟ್ಟೆ ಹಣೆ ಬರ ಸ್ಟಾರ್ಸ್, ಕಾಸ್ಮಿಕ್, ಈ ಎನರ್ಜಿ, ಮ್ಯಾಜಿಕಲ್ ಪವರ್ ಇದರಿಂದಾನೇ ತುಂಬಿಕೊಂಡಿದೆ, ನಮ್ಮ ಕೈಲಾಗಿದ್ದು ನಾವು ಮಾಡೋಣ ಅಂತಂತೇಳ್ಬಿಟ್ಟು ಇಬ್ರು ಹಾಡು ಹೇಳೋದಕ್ಕೆ ಶುರು ಮಾಡ್ತಾರೆ. ಅದೇ ಮೊದಲೇ ಹೇಳ್ದಂಗೆ ಐ ವಾಸ್ ಮೇಡ್ ಫಾರ್ ಲೀವ್ ಇನ್ ಯು ಬೇಬಿ, ಇದೇ ಹಾಡನ್ನು. ಈ ಹಾಡು ಹಾಡಿದ ತಕ್ಷಣ ಆ ಮೊಟ್ಟೆ ಹ್ಯಾಚಿಂಗು ಕಂಪ್ಲೀಟ್ ಆಗೋಗ್ಬಿಡುತ್ತೆ. ಅಂದರೆ ಟೋಟಲಾಗಿ 80 ಸರಿ ಆಯ್ತಲ್ಲ ಈ ವಾರ್ಡು. ಹಂಗಾಗಿ ಅವಾಗ ಅದರಿಂದ ಕಾಸ್ಮಿಕ್ ಎನರ್ಜಿ ರಿಲೀಸ್ ಆಗೋದಕ್ಕೆ ಶುರುವಾಗುತ್ತೆ. ಅದು ಇರೋ ಬರೋ ವಿಲನ್ಸ್ಗಳಿಗೆಲ್ಲ ಶಾಕ್ ಹೊಡೆದ್ಬಿಟ್ಟು ಅಲ್ಲಲ್ಲೇ ಬೀಳ್ತಾ ಇರ್ತಾರೆ. ಇವನ್ ಅಷ್ಟು ಪವರ್ಫುಲ್ ಆಗಿರೋ ಥ್ಯಾನೋಸು ಕೂಡ ಮಕಡೆ ಬಿದ್ದೋಗ್ಬಿಡ್ತಾನೆ. ಇವನ್ ಝೆಯೂಸು ಕೂಡ ಇದ್ರ ಸವಾಸ ಅಲ್ಲ ಅಂತಂತೇಳ್ಬಿಟ್ಟು ವಾಪಸ್ ಹೋಗ್ಬಿಡ್ತಾನೆ. ಕೊನೆಗೆ ಆ ಮೊಟ್ಟೆ ಪೂರ್ತಿ ಓಪನ್ ಆಗ್ಬಿಟ್ಟು ಮಗು ಆಚೆ ಬರುತ್ತೆ. ಆ ಮಗುನ ಡಾರ್ಸಿ ಎತ್ಕೊಳ್ತಾಳೆ. ಸೈಲೆಂಟ್ ಆಗಿ ಅವಳು ತೋಳ ಮೇಲೆ ಮಲ್ಕೊಂಡ್ಬಿಡುತ್ತೆ. ಇದನ್ನ ನೋಡ್ಬಿಟ್ಟು ನಿಕ್ ಫ್ಯೂರಿ, ಲೂಫಿ ಇವ್ರ ಮನ್ಸೆಲ್ಲ ಬದಲಾಗೋಗ್ಬಿಡುತ್ತೆ. ಮಕ್ಕಳು ಪೇರೆಂಟ್ಸ್ ಹತ್ರ ಇದ್ರೇನೆ ಸೇಫ್ ಆಗಿರೋದು, ಹಂಗಿದ್ರೇನೆ ಚಂದ ಅಂತಂತೇಳ್ಬಿಟ್ಟು ಆ ಮಗುನ ಅವ್ರಿಗೆ ಇಟ್ಕೊಳ್ಳೋದಕ್ಕೆ ಕೊಟ್ಬಿಡ್ತಾರೆ. ಇನ್ನು ಲೂಫಿನು ಫ್ರೀಯಾಗಿ ನೀವು ವೆಕೇಷನನ್ನು ಮುಗಿಸ್ಕೊಂಡೋಗಿ ಇಲ್ಲೇ ನೀವು ಆರಾಮಾಗಿರ್ಬೋದು ಅಂತಂತೇಳಿ ಆಫರ್ ಮಾಡ್ತಾನೆ. ಬಟ್ ಯಾರೇ ಏನೇ ಫ್ರೀ ಕೊಟ್ರು ಮನೆ ಕೊಟ್ಟಷ್ಟು ಸಮಾಧಾನನ ಮತ್ತಿನ್ಯಾವುದೂ ಕೊಡಲ್ಲ. ಹಂಗಾಗಿ ವಾಪಸ್ ಮನೆಗೆ ಬರ್ತಾರೆ. ಆ ಮಗುನ ಮಲಗಿಸೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಈ ನಡುವೆ ಆ ಮಗುಗೊಂದು ಹೆಸರನ್ನು ಕೂಡ ಇಟ್ಟಿರ್ತಾರೆ, ಅದೇ ಬರ್ಡಿ. ಆ್ಯಕ್ಚುಲಿ ಇದೊಂದು ಫೀಮೇಲ್ ಕ್ಯಾರೆಕ್ಟ್ರು. ಇದನ್ನೇನೋ ಸುಮ್ಮನೆ ತಮಾಷೆ ಕ್ರಿಯೇಟ್ ಮಾಡಿಲ್ಲ. ಫ್ಯೂಚರ್ ಎಪಿಸೋಡಲ್ಲಿ ಈ ಕ್ಯಾರೆಕ್ಟ್ರು ಮತ್ತೆ ಕಾಣಿಸ್ಕೊಳ್ಳುತ್ತೆ. ಕ್ಯಾಪ್ಟನ್ ಕಾರ್ಟರ್ ಮತ್ತು ಕಹೋರಿ ಜೊತೆ ಸೇರ್ಕೊಂಡ್ಬಿಟ್ಟು ಯಾವುದೋ ಒಂದು ಎಪಿಸೋಡಲ್ಲಿ ಕಾಣಿಸ್ಕೊಳ್ಳೋಂಥ ಚಾನ್ಸಸ್ ಇದೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಇದಿಷ್ಟು ಈ ಎಪಿಸೋಡ್ನ ಕತೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಎಮರ್ಜೆನ್ಸಿಯಿಂದ ಡೆಸ್ಟ್ರಾಯ್ ಆದಂಥ ಭೂಮಿ ಕತೆ ಏನು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಅಂದರೆ ಟಿಯಾಮೆಟ್ ಹುಟ್ಟಿದ ಮೇಲೆ ಅರ್ತ್ ಡೆಸ್ಟ್ರಾಯ್ ಆಗುತ್ತಲ್ಲ, ನಂತರ ಏನಾಗುತ್ತೆ ಅಂತ. ಈ ಎಪಿಸೋಡ್ ಆ್ಯಕ್ಚುಲಿ ಚೆನ್ನಾಗೇ ಇದೆ. ಆ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತೀರಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.